ಕೆಸ್ತೂರು ಗ್ರಾಮದಲ್ಲಿ ಅದ್ದೂರಿ ಸಂಕ್ರಾಂತಿ ಆಚರಣೆ. ಹಸು ಕಿಚ್ಚು ಹಾಯಿಸಿ ಬರಾಟೆ ತಿರುಗಿಸಿ ಸಂಭ್ರಮ. ಕಾಟಮರಾಯಿಗೆ ಪೂಜೆ ಸಲ್ಲಿಸಿದ ಮಹಿಳೆಯರು. ಹೌದು, ಸಂಕ್ರಾಂತಿ ಹಬ್ಬದಲ್ಲಿ ದನಗಳನ್ನ ಕಿಚ್ಚು ಹಾಯಿಸುವುದೇ ಪ್ರಮುಖವಾದದ್ದು. ತಾಲೂಕಿನಲ್ಲಿ ಕೆಸ್ತೂರು ಗ್ರಾಮದಲ್ಲಿ ಕಿಚ್ಚು ಹಾಯಿಸಿ ಬರಾಟೆ ತಿರುಗಿಸುವ ಕಾರ್ಯಕ್ರಮಗಳು ಅದ್ದೂರಿಯಾಗಿ ನಡೆಯಿತು. ಕಾಟಮರಾಯಿಗೆ ಪೂಜೆ ಸಲ್ಲಿಸಿ ಮಹಿಳೆ ಸಂತೋಷ ವ್ಯಕ್ತಪಡಿಸಿದ್ರು. ಈ ವೇಳೆ ಮಾತನಾಡಿದ ಕೆಸ್ತೂರು ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ರಮೇಶ್, ಕೃಷಿಯಲ್ಲಿ ತನ್ನ ಜೀವನಾಡಿಯಾಗಿ ಕೆಲಸ ಮಾಡುತ್ತಾ ಮನುಷ್ಯನ ಅಭಿವೃದ್ಧಿಗೆ ಸಹಕಾರಿಯಾಗುವ ಹಸುಗಳ ಪೂಜೆ ಮಾಡುವುದು ಮತ್ತು ಜಮೀನಿನಲ್ಲಿ ಬೆಳೆದ ಹೊಸ ಧಾನ್ಯಗಳನ್ನ ಮನೆಗೆ ತುಂಬಿಕೊಂಡು ಪರ್ವಕಾಲವೇ ಸಂಕ್ರಾಂತಿ. ನಮ್ಮ ಗ್ರಾಮದಲ್ಲಿ ಹಿರಿಯರು ಅತ್ಯಂತ ಸಂಭ್ರಮದಿಂದ ಈ ಹಬ್ಬವನ್ನು ಆಚರಣೆ ಮಾಡುತ್ತಾ ಬಂದಿದ್ದಾರೆ. ಮನೆಯಲ್ಲಿ ಸಾಕಿರುವ ಎಲ್ಲಾ ಪ್ರಾಣಿಗಳಿಗೆ ಈ ಹಬ್ಬದಲ್ಲಿ ಮೈ ತೊಳೆದು ಶೃಂಗರಿಸಲಾಗುತ್ತದೆ. ಸಂಜೆ ಸೂರ್ಯಾಸ್ತವಾದ ಮೇಲೆ ಹಸುಗಳನ್ನ ಕಿಚ್ಚು ಹಾಯಿಸಿ ಮನೆ ತುಂಬಿಸಿಕೊಳ್ಳುತ್ತೇವೆ ಎಂದರು. ಎಳ್ಳು ಬೆಲ್ಲ ಹಂಚಿ ಸಂಭ್ರಮ. ವರ್ಷವಿಡೀ ಹೊಲ ಗದ್ದೆಗಳಲ್ಲಿ ಬೆಳೆದ ರಾಗಿ, ಜೋಳ, ಭತ್ತ ರಾಶಿಗೆ ರೈತರು ರಾಶಿ ಪೂಜೆ ನೆರವೇರಿಸಿದ್ರು. ಮನೆಯಲ್ಲಿ ಗೃಹಿಣಿಯರು ಹೊಸ ಬೆಳೆಯಿಂದ ಅಡುಗೆ ಮಾಡಿದರೆ ಮನೆಯಲ್ಲಿನ ಹೆಣ್ಣು ಮಕ್ಕಳು ಎಳ್ಳು ಬೆಲ್ಲ, ಸಕ್ಕರೆ, ಅಚ್ಚು, ಕೊಬ್ಬರಿ ಮಿಶ್ರಣದೊಂದಿಗೆ ಕಬ್ಬನ ಮನೆಗೆ ಹಂಚಿ ಸಂಭ್ರಮಿಸಿದ್ರು. ಕಿಚ್ಚು ಹಾಯಿಸಿ ಬರಾಟೆ ತಿರುಗಿಸಿ ಸಂಭ್ರಮ. ಕಿಚ್ಚು ಹಾಯಿಸುವ ಸ್ಥಳಕ್ಕೆ ಸಂಜೆ 7 ಗಂಟೆಗೆ ಹಸುಗಳನ್ನು ಕರೆತರಲಾಯಿತು. ಪಂಚಾಯಿತಿ ಬಳಿಯಿಂದ ಊರಿನ ಗಡಿಭಾಗದವರೆಗೆ ವಾದ್ಯಗೋಷ್ಠಿಯೊಂದಿಗೆ ಕಿಚ್ಚು ಹಾಯಿಸಲಾಯಿತು. ಊರಿನ ಗಡಿಭಾಗದಲ್ಲಿ ಊರಿಗೆ ದೃಷ್ಟಿಯಾಗದಂತೆ ಪಂಜು ಸುಡಲಾಯಿತು. ಬಳಿಕ ಗ್ರಾಮಸ್ಥರು ಬರಾಟೆ ತಿರುಗಿಸಿ ಸಂಭ್ರಮಿಸಿದ್ರು. ಇದನ್ನು ನೋಡಲು ನೂರಾರು ಸಂಖ್ಯೆಯಲ್ಲಿ ಗ್ರಾಮಸ್ಥರು ನೆರೆದಿದ್ರು. ಈ ವೇಳೆ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ರಮೇಶ್ ಗೌಡ, ರಾಮಸ್ವಾಮಿ, ಉಮೇಶ್, ಭರತ್, ಕೆಪಿ ಕೃಷ್ಣಪ್ಪ, ನಟರಾಜು, ಜಗದೀಶ್, ಹನುಮಂತರಾಯಪ್ಪ, ಬೈರೇಗೌಡ ಸೇರಿದಂತೆ ಗ್ರಾಮಸ್ಥರು ಉಪಸ್ಥಿತರಿದ್ದರು.